ಸೈಬರ್ ಖದೀಮರು ಹಣ ಎಗರಿಸೋಕೆ ನಾನಾ ದಾರಿ ಹುಡುಕ್ತಾ ಇರ್ತಾರೆ. ಇದೀಗ ಡಿಜಿಟಲ್ ಅರೆಸ್ಟ್ ಎನ್ನುವ ಹೊಸ ವರಸೆ ಶುರು ಮಾಡಿದ್ದಾರೆ. ಈ ಜಾಲಕ್ಕೆ ಬಿದ್ದಂತಹ ಬೆಂಗಳೂರಿನ ಟೆಕ್ಕಿ 11 ಕೋಟಿ ಹಣ ಕಳ್ಕೊಂಡಿದ್ದಾರೆ. ನಗರದಲ್ಲಿ ಡಿಜಿಟಲ್ ಅರೆಸ್ಟ್ ಕೇಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಸೈಬರ್ ವಂಚಕರು ಪೊಲೀಸ್, ಸಿಬಿಐ, ಇಡಿ, ಕಸ್ಟಮ್ಸ್ ಸೇರಿದಂತೆ ವಿವಿಧ ತನಿಖಾ ಇಲಾಖೆ ಅಧಿಕಾರಿಗಳ ಸೋಗಿನಲ್ಲಿ ವಾಟ್ಸ್ಆಪ್ ಮೂಲಕ ವಿಡಿಯೋ ಕರೆ ಮಾಡ್ತಾರೆ. ನಿಮ್ಮಿಂದ ವಂಚನೆಯಾಗಿದೆ, ಆನ್ಲೈನ್ನಲ್ಲೇ ನಿಮ್ಮನ್ನ ವಿಚಾರಣೆ ಮಾಡ್ತೀವಿ, ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಆನ್ಲೈನ್ನಲ್ಲೇ ಲಾಕ್ ಮಾಡ್ತಾರೆ. ಇದನ್ನ ಡಿಜಿಟಲ್ ಅರೆಸ್ಟ್ ಅಂತಾರೆ. ಈ ಡಿಜಿಟಲ್ ಅರೆಸ್ಟ್ ಅನ್ನೇ ಅಸ್ತ್ರವಾಗಿಸಿಕೊಂಡ ವಂಚಕರು ಬೆಂಗಳೂರಿನ ಟೆಕ್ಕಿ ವಿಜಯ್ ಕುಮಾರ್ ಬಳಿ 11 ಕೋಟಿ 83 ಲಕ್ಷ ಹಣ ದೋಚಿದ್ದಾರೆ. ನಿಮ್ಮ ಆಧಾರ್ ಕಾರ್ಡ್ ಮನಿ ಲ್ಯಾಂಡರಿಂಗ್ನಲ್ಲಿ ಬಳಕೆಯಾಗಿದೆ. ನಾವು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು. ಮುಂಬೈನಲ್ಲಿ ನಿಮ್ಮ ಮೇಲೆ ಕೇಸ್ ದಾಖಲಾಗಿದೆ ಅಂತ ಬೆದರಿಸಿದ್ದಾರೆ. ಹಂತ ಹಂತವಾಗಿ 11 ಕೋಟಿ 83 ಲಕ್ಷ ಹಣ ಪೀಕಿದ್ದಾರೆ. ವಿಜಯ್ ಕುಮಾರ್ ಅವರ ಷೇರುಗಳನ್ನೆಲ್ಲ ಮಾರಿಸಿ ಹಣ ಪಡೆದಿದ್ದಾರೆ. ಸುಮಾರು 1 ತಿಂಗಳ ಕಾಲ ಡಿಜಿಟಲ್ ಅರೆಸ್ಟ್ ಮಾಡಿ ಹಂತ ಹಂತವಾಗಿ ಹಣ ಪೀಕಿದ್ದಾರೆ. ಹಾಗೆ ಇಂದಿರಾನಗರದ ಮಹಿಳೆಯೊಬ್ಬರು ಚಾಲಾಕಿ ಸೈಬರ್ ಚೋರರು 11 ದಿನಗಳ ಕಾಲ ಡಿಜಿಟಲ್ ಅರೆಸ್ಟ್ ಮಾಡಿ 30 ಲಕ್ಷ ವಂಚಿಸಿದ್ದಾರೆ. ಮುಂಬೈನಿಂದ ಸಿಬಿಐ ಅಧಿಕಾರಿಗಳೆಂದು ಕರೆ ಮಾಡಿದ್ದು ನಿಮ್ಮ ಮೊಬೈಲ್ ನಂಬರ್ ಬಳಸಿ ಟ್ರಾಯ್ಗೆ ವಂಚಿಸಲಾಗಿದೆ. ಹೀಗಾಗಿ ನಿಮ್ಮನ್ನ ಅರೆಸ್ಟ್ ಮಾಡದೆ ಇರಬೇಕು ಅಂದ್ರೆ ಹಣ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಹೆದರಿದ ಮಹಿಳೆ ತನ್ನ 3 FD ಖಾತೆಗಳನ್ನ ಕ್ಲೋಸ್ ಮಾಡಿ 30 ಲಕ್ಷ ಹಣ ನೀಡಿದ್ದಾರೆ. ಕೊನೆಗೆ ಆಕೆ ವಂಚನೆಗೆ ಒಳಗಾಗಿರೋದು ಗೊತ್ತಾಗಿದೆ. 11 ಕೋಟಿ ಇದು ಆಗಿದೆ. ಅದು ಏನು ಡಿಜಿಟಲ್ ಅರೆಸ್ಟ್ ಅಂತೇಳಿ ಓರ್ವ IT ಉದ್ಯಮಿಗೆ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಒಂದು ಹಂತ ಹಂತವಾಗಿ ಆತನಿಂದ ಹಾಕಿಸ್ಕೊಂಡಿರ್ತಕ್ಕಂಥ ಒಂದು ಘಟನೆ ಮತ್ತು ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ. ಅದರ ತನಿಖೆಯನ್ನು ನಾರ್ತ್ ಈಸ್ಟ್ 10 ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಸೈಬರ್ ಖದೀಮರಿಗೆ ಸಿಮ್ ಕಾರ್ಡ್ ಪೂರೈಸುತ್ತಿದ್ದ ಕಣತಾಲ ರೆಡ್ಡಿಯನ್ನ ಮಂಗಳೂರು ಸೈನ್ ಕ್ರೈಮ್ ಪೊಲೀಸರು ದೆಹಲಿಯಲ್ಲಿ ಬಂಧಿಸಿದ್ದಾರೆ. ಇನ್ನು ಪೊಲೀಸರ ಸ್ಪೆಷಲ್ ಟೀಮ್ ಡಿಜಿಟಲ್ ವಂಚಕರಿಗೆ ಬಲೆ ಬೀಸಿದೆ. ಮೊಬೈಲ್ ನಂಬರ್ ಜಾಡು ಹಿಡಿದು ಹೊರ ರಾಜ್ಯಗಳಲ್ಲಿ ನಗರ ಪೊಲೀಸರು ಠಿಕಾಣಿ ಹೂಡಿದ್ದಾರೆ. ಪೊಲೀಸರು ಅಂತೇಳಿ ಕರೆ ಮಾಡಿ ಹಣ ಕೇಳಿದ್ರೆ ಕೂಡಲೇ 112ಗೆ ಕರೆ ಮಾಡಿ ಹಣ ಕಳೆದುಕೊಂಡು ಮೋಸ ಹೋಗಬೇಡಿ. ಪ್ರಜ್ವಲ್, TV9 ಬೆಂಗಳೂರು.